ನನ್ನಿಂದ ಎಲ್ರಿಗೂ ತೊಂದ್ರೆ. ಅಯ್ಯೋ ನೀವು ಪುಟಿ ಅದನ್ನೆಲ್ಲ ಬಿಟ್ಟಾಕು. ಈಗ ನಿನಗೆ ತೊಂದರೆ ಕೊಟ್ಟಿದ್ಯಾರು ಅದನ್ನ ಮೊದಲು ಹೇಳು. ಫಸ್ಟ್ ಅದನ್ನ ಹೇಳು. ದೃಷ್ಟಿ ಬೊಟ್ಟು ಮೊದ್ಲೇ ಸೋಲಿನ ರುಚಿ ಅರ್ಗಿಸ್ಕೊಳಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅವಮಾನ ಬೆಂಕಿಲಿ ಬೇಯ್ತಾ ಇದ್ದೀನಿ. ಬಂದು ಸಮಾಧಾನ ಮಾಡೋದಿರ್ಲಿ. ಬೆಂಕಿಗೆ ತುಪ್ಪ ಸುರಿತೀರಲ್ರೆ. ಶಟ್ ಅಪ್. ಬರ್ತಿರೋ ಕೋಪಕ್ಕೆ ನಿಮ್ಮಿಬ್ರು ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ಹೊರಟೋಗಿ. ಗೆಟ್ ಔಟ್. ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅನ್ನೋ ಹಾಗೆ ಇವರಿಬ್ರು ಬೇರೆ. ಹೇ ಗತ್ತು ದೃಷ್ಟಿ, ನಾನಷ್ಟು ಸುಲಭವಾಗಿ ಸೋಲಲ್ಲ. ಮತ್ತೆ ಮತ್ತೆ ನಿಮ್ಮನ್ನ ಸೋಲ್ಸೋದಿಕ್ಕೆ ನಾನು ಮುಹೂರ್ತ ಫಿಕ್ಸ್ ಮಾಡೇ ಮಾಡ್ತೀನಿ. ಈ ಸಲ ಮಾತ್ರ ನಾನು ಸೋಲಲ್ಲ. ನಿಮ್ಮಿಬ್ರು ಸುಮ್ಮನೆ ಬಿಡೋದಿಲ್ಲ. ಸರಿ ಸರಿ ಆಯ್ತು, ಬಂದ್ಬಿಡ್ತೀವಿ. ಹಾ, ಬೈ. ಇವತ್ತು 2 ಕ್ವಾರಿಗೆ ಹೋಗೋದಿದೆ. ಬೇಗ ತಿಂಡಿ ತಿನ್ಕೊಂಡು ಹೊರಟ್ಬಿಡೋಣ. ಅವನ ನೆಮ್ಮದಿಯಾಗಿ ಮನೇಲಿ ಇರಕ್ಕೂ ಬಿಡಲ್ವಲ್ರಪ್ಪ. ನಾನೇನ್ ಮಾಡ್ದೆ? ಡೋಂಟ್ ವರಿ ಅಮ್ಮ, ಇವತ್ತು ನಿನ್ ಮಗನ್ಗೆ ಶಾಶ್ವತವಾದ ನೆಮ್ಮದಿ ಸಿಗತ್ತೆ. ಚಿರಶಾಂತಿ. ದತ್ತ, ನೀನ್ ಇವತ್ತು ಎಲ್ಲೂ ಹೋಗ್ಬೇಡ. ಎಲ್ಲ ಸರಿ ಹೋಗಿದ್ ಖುಷಿಗೆ ಒಳ್ಳೆ ಹಬ್ಬದ ಅಡುಗೆ ಮಾಡಿಸಿ ಖುಷಿಯಾಗಿ ಊಟ ಮಾಡೋಣ. ಅರೆರೆರೆ ಯಾರೋ ಇವಳು ದೂರು ದೂರು ನೋಡಿದೋಳು, ನಗುವಲೆ ರಾಶಿ ರಾಶಿ ಪ್ರೀತಿಸಿದೋಳು. ಪುಟಿ ಪುಟಿಯೋ ಈ ಚೆಂಡು, ಯಾಕೋ ಏನೋ ನನ್ನ ಕಂಡು, ಎದೆಯೊಳು ಸೀದಾ ನೆಗ್ದು ಕುಳಿತು ಬಿಟ್ಟವಳು. ಯಾರೋ ಎಂದು ಮಾಡದ ಬಾಳ ಓಡಿ ಮಾಡಿದ ಇವಳೇನೆ ಕಾವ್ಯ, ನಾನೇ ಕಾಗದ. ಚೀಕಲ್ಲ ಬಾಯ್ ಬಾಯ್
ನೋಡ್ತಾ ಇದ್ದಾರ ಹಾಗ ನೋಡಬೇಡಿ, ಎಲ್ಲ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಆ ಕನಸನ್ನೇ ಆ ಕಿರುನಗೆ ನೋಡು ಎಷ್ಟು ಚೆನ್ನಾಗಿ ಅಂದಾನ ಹೊಗಳ್ತಾ ಇದ್ದಾನೆ. ಈ ಪಚ್ಚಂಗಿನೂ ಇದ್ದಾನೆ. ಒಂದೇ ಒಂದ್ಸಲನೂ ನನ್ನ ಬ್ಯೂಟಿನ ಹೀಗೆಲ್ಲ ಮೆಸ್ಮರೈಸಿಂಗ್ ಆಗಿ ನೋಡು ಇಲ್ಲ ಹೊಗಳು ಇಲ್ಲ. ನಾನು ಹಚ್ಚಿದ ಬೆಂಕಿ ಇವ್ರನ್ನ ಸುಡುತ್ತೆ ಅಂದ್ಕೊಂಡೆ, ಆದ್ರೆ ಇಲ್ಲಿ ನೋಡಕ್ಕಾಗ್ತಿಲ್ಲ. ದತ್ತು, ಹೀಗ್ ನೋಡ್ತಾ ನಿಂತ್ರೆ ಕ್ವಾರಿಗೆ ಹೋಗೋದ್ ಲೇಟ್ ಆಗಲ್ವಾ? ಅಕ್ಕ, ಅದು ನನ್ನ ಹೆಂಡತಿನ ಯಾವತ್ತೂ ಈ ಥರ ನೋಡಿರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏ ದತ್ತ, ಸಾಕ್ ಬಿಡೋ. ಒಂದೇ ದಿವ್ಸ ಅವಳನ್ನ ನೋಡಿ ಕಣ್ಣಲ್ಲೇ ತಿಂದಾಕ್ತಿಯಲ್ಲ ಏನೋ. ನೋಡು ನೋಡು, ನಿನ್ ಹೆಂಡತಿನ ನೀ ನೋಡ್ದೆ ಇನ್ಯಾರು ನೋಡ್ತಾರೆ? ಆದ್ರೆ ಅವಳನ್ನ ನೋಡಿ ಬರೀ ಕಣ್ ತುಂಬಿಕೊಂಡ್ರೆ ಸಾಲ್ದು. ಅಮ್ಮ, ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನನಗೆ ಮೊಮ್ಮಗು ಬೇಕು ಅಂದೆ. ನಾನೇನೋ ರೆಡಿ. ಒಂದು ಮಾತು ನನ್ನ ಹೆಂಡತಿ ಕೇಳಬೇಕು. ಯಜಮಾನ್ತಿ, ನೀನ್ ರೆಡಿನಾ? ನಾನೇನಾದ್ರೂ ಸತ್ಯ ಹೇಳ್ಬಿಟ್ರೆ ಆ ಶರಾವತಿ ಮತ್ತೆ ನನ್ನ ಸಾಯಿಸ್ಬಿಡ್ತಾಳ. ಪುಟೆ ಇರುತ್ತೆ. ಏನ್ ಗೊತ್ತಾ ಪುಟಿ, ನಿಮ್ಮಮ್ಮ ಇದ್ದಾಳಲ್ಲ, ಬೇಗ ಬೇಗ ತಿಂಡಿ ಮಾಡು ಅಂತ ಹೇಳಿದ್ರೆ ಹೊತ್ಕೊಂಡು ಲೇಟ್ ಮಾಡ್ಬಿಟ್ಲು. ಅಳ್ತಿದ್ವಾ? ಮತ್ತೆ ಮಕ್ಕಳು ತೊಂದರೆಯಲ್ಲಿದ್ದಾಗ ನಗ್ತಾ ಇರಕ್ಕಾಗತ್ತಾ? ಅಳು ಬರುತ್ತೆ, ಎತ್ಕೊಂಡು. ನಾನೇನೋ ಚಿಂತ ಮರ್ಯಾದಕ್ಕೆ ಒಂದು ಕ್ವಾರ್ಟರ್ ಹಾಕೊಂಡು ಬಿದ್ಕೊಂಡ್ಬಿಡ್ತೀನಿ. ಪಾಪ ಚೆನ್ನಿ. ಪುಟಿ, ಬಿಸಿ ಬಿಸಿ ಇದ್ದಾಗಲೇ ತಗೋ. ನನ್ನಿಂದ ಎಲ್ರಿಗೂ ತೊಂದ್ರೆ. ಅಯ್ಯೋ ನೀವು ಪುಟಿ, ಅದನ್ನೆಲ್ಲ ಬಿಟ್ಟಾಕು. ಈಗ ನಿನಗೆ ತೊಂದರೆ ಕೊಟ್ಟಿದ್ಯಾರು ಅದನ್ನ ಮೊದ್ಲು ಹೇಳು. ಫಸ್ಟ್ ಅದನ್ನ ಹೇಳು. ನೀರ್ ಬೇಕಾ? ನಿನ್ಮೇಲೆ ಅಟ್ಯಾಕ್ ಮಾಡಿದ್ಯಾರು? ನಂಗೆ ಗೊತ್ತಿಲ್ಲ ಅಪ್ಪ. ನೀನಿದೆಯಲ್ಲ, ನೀನ್ ನಮ್ ದೃಷ್ಟಿ ತರ ಅಲ್ಲ. ನಿನ್ ಸವಾಲ್ಗಳು ಸರಿ ಇಲ್ಲ. ಅದ್ಯಾರನೋ ನಂಬ್ಕೊಂಡು ಮನೆ ಬಿಟ್ಟು ಹೋದೆ, ಈಗ ಯಾರನ್ನೋ ನಂಬ್ಕೊಂಡು ಮೋಸ ಗೀಸ ಹೋದ್ಯಾ? ಇದು ಒಂದು ಟೂಯಿಕು. ಇಲ್ಲಪ್ಪ, ನಾನ್ ಯಾರ ತಂಟೆಗೂ ಹೋಗಿಲ್ಲ. ಮತ್ತೆ ನಿನ್ಮೇಲೆ ಅಟ್ಯಾಕ್ ಮಾಡಿದ್ಯಾರು? ನಿನಗೂ ಅವರಿಗೂ ಏನ್ ಸಂಬಂಧ? ನಂಗೆ ಗೊತ್ತಿಲ್ಲ ಅಪ್ಪ. ನೋಡು ಮತ್ತೆ ನೀನು ಸುಳ್ಳು ಹೇಳ್ತೀಯ.
ಅಲ್ಲ ಪುಟ್ಟಿ, ಸೊಳ್ಳೆ ಕದ್ದು ಹೋದ್ರೆ ಯಾರಾದ್ರೂ ಸೊಳ್ಳೆ ಬಗ್ಗೆ ಹಚ್ಚಿ ಆ ಸೊಳ್ಳೆನ ಸಾಯಿಸ್ತಾರ? ಯಾರಾದ್ರೂ ಸುಮ್ನೆ ಬಂದು ಚುಚ್ಚಿ ಬಿಡ್ತಾರ? ಏನ್ ಮಾತಾಡ್ತೀಯ ಪುಟ್ಟಿ? ಏನ್ ಸಂಬಂಧ ನಿನ್ಗೂ ಅವ್ರಿಗೂ? ನೀನು ಏನು ಮುಚ್ಚಿಡ್ತಿದ್ಯಾ? ಎಲ್ಲಪ್ಪ, ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅಂದ್ರು ನಿನ್ ದೃಷ್ಟಿ ಅಕ್ಕನ ಅಂತ ಕೇಳಿದ್ರು. ನಾನು ಹೂ ಅಂದೆ. ಆಮೇಲೆ ದತ್ತ ದೃಷ್ಟಿ ಎಲ್ಲಿ ಅಂತ ಕೇಳಿದ್ರು. ನಾನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದಕ್ಕೆ ನನ್ ಚಾಕು ಹಾಕಿದ್ರು ಅಪ್ಪ. ಪುಟ್ಟಿ, ಅಳಬೇಡ ಪುಟ್ಟಿ. ನೀನು ಬೇಗ ಹುಷಾರಾಗು. ನೀ ಹೇಳ್ತಾ ಇದ್ರೆ ನಂಗೂ ಹೊಳ ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ಸುಳ್ಳು ಹೇಳ್ದೆ ನನಗ್ ಬದುಕೋಕೆ ಆಗಲ್ವಾ? ಮೊದ್ಲೆಲ್ಲ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳ್ತಿದ್ದೆ. ಈಗ ನನ್ ಜೀವ ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ಬೇಕಾಗಿದೆ. ಅಂದ್ರೆ ಪುಟ್ಟಿ, ಅವ್ರ ಗುರಿ ನಮ್ ದೃಷ್ಟಿ ಪುಟ್ಟನ? ಹೌದು ಅನ್ಸುತ್ತೆ ಅಪ್ಪ. ಇಷ್ಟು ದಿನ ಈ ಮನೇಲಿ ಬರೀ ಜಗಳ ಗಲಾಟೆಗಳೇ ಇತ್ತು. ಈಗ ಕದನ ವಿರಾಮ ಬಿದ್ದಿದೆ. ಆದಷ್ಟು ಬೇಗ ತೊಟ್ಲು ತೂಗಿಸ್ಬಿಡಿ. ಹೌದೌದು ಬೈ, ಎಷ್ಟು ರೊಮ್ಯಾನ್ಸ್ ಮಾಡ್ಬೇಕೋ ಈಗಲೇ ಮಾಡ್ಕೊಂಬಿಡಿ. ಮಗು ಆದ್ಮೇಲೆ ಡೈಪರ್ ಚೇಂಜಿಂಗು, ಬರೀ ಬ್ಯಾಕ್ ವಾಷಿಂಗು. ಸೈಲೆಂಟ್. ಜೋ ಜೋ ಲಾಲಿ ನಾ ಹಾಡುವೆ. ಸಾಕು ಸರಿನಪ್ಪ, ಆಯ್ತು. ಸುಮ್ಮನೆ ಇದ್ರೆ ಎಲ್ಲರೂ ಕಾಲು ಎಳಿತೀರ. ದೃಷ್ಟಿ, ಅಮ್ಮ ಎಷ್ಟು ಮುದ್ದ ಕಾಣ್ತಿದ್ಯೆ. ಅಮ್ಮೋರೆ ನಮಸ್ಕಾರ. ಚೆನ್ನಾಗಿದ್ದೀರಾ? ನೀ ಹೇಗಿದ್ಯಮ್ಮ? ಹಾ, ನೀವ್ ಹೇಗಿದ್ದೀರಾ ಅಮ್ಮೋರೆ? ರೂಪ ಹೇಗಿದ್ದಾಳೆ? ಈಗ ಸ್ವಲ್ಪ ಪರವಾಗಿಲ್ಲ ಅಮ್ಮೋರೆ. ಸಾಕು, ಈ ಗ್ಯಾಪಲ್ಲಿ ಮೇನ್ ಟಾಪಿಕ್ನೇ ಮರ್ತ್ಬಿಟ್ರಿ. ದೃಷ್ಟಿ, ಇಷ್ಟೊಂದು ಅಂದನ ಹೇಗ್ ಮುಚ್ಚಿಟ್ಕೊಂಡು ಬದುಕ್ತಾ ಇದ್ದೆ? ನನ್ ಮಗ ನಿನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡದೆ ಹೋಗಿದ್ರೆ ನಿನಗೆ ಮತ್ತೆ ಅನ್ಯಾಯ ಆಗೋಗ್ತಿತ್ತಲ್ಲ ಮಗಳೇ. ದೇವ್ರದಯ ಹಾಗಾಗ್ಲಿಲ್ಲ. ನನ್ ಮಗ ಕೂಡ ನಿನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ಟ. ಈ ಡ್ರಾಮಾಗಳೆಲ್ಲ ಬೇಕಾ?